ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಜಾತಿಗಳ ಅಡ್ಡಗೋಡೆ ಛಿದ್ರಗೊಳಿಸಿದ ಹೊರತು ದಲಿತ ಚಳವಳಿಗಳ ಹೆಸರು ದಲಿತರಿಗೆ ಹೇಳಲು ಸಾಧ್ಯವಾಗುವುದಿಲ್ಲ. ಡಾಕ್ಟರ್ ಅಪ್ಪಗೆರೆ ಸೋಮಶೇಖರ್. ಪರಿಸರ ಮಾಯಾಮಿವನ್ನ ಅರಸಿ ಬಂದ ಕಾಡಾನೆಗಳ ತಪ್ಪೇನು? ಕಾಡಾನೆ ಮಾನವರ ಹೊಂದಾಣಿಕೆಗೆ ಬೀದಿ ನಾಟಕ ಪ್ರದರ್ಶನ. ಕಟ್ಟಿನ ಕೆರೆ ಮಾರುಕಟ್ಟೆಗೆ ಭೇಟಿ ನೀಡಿ ಕುಂದು ಕೊರತೆಗಳನ್ನು ಆಲಿಸಿದ ಶಾಸಕ ಸ್ವರೂಪ್ ಪ್ರಕಾಶ್. ಸಮುದಾಯದ ಒಳ ಜಾತಿಗಳ ನಡುವಿನ ಅಡ್ಡಗೋಡೆ ಛಿದ್ರಗೊಳಿಸದೆ ಹೊರತು ದಲಿತ ಚಳವಳಿಗಳ ಹೆಸರು ಹೇಳುವ ಅಧಿಕಾರ ದಲಿತರಿಗೆ ಇಲ್ಲವಾಗುತ್ತದೆ ಎಂದು ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಅಪ್ಪಗೆರೆ ಸೋಮಶೇಖರ್ ತಿಳಿಸಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಚಂದ್ರಪ್ರಸಾದ್ ತ್ಯಾಗಿ ಸಭಾಂಗಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಬಣದ ವತಿಯಿಂದ ದಲಿತ ಚಳವಳಿಗಳಿಗೆ 50 ವರ್ಷ ಪೂರೈಸಿದ ನೆನಪು ಹಾಗೂ ದಸಂಸ ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ 86ನೇ ಜನ್ಮದಿನಾಚರಣೆ ಅಂಗವಾಗಿ ಶನಿವಾರ ಆಯೋಜಿಸಿದ್ದ ರಾಜ್ಯ ಮಟ್ಟದ ಸ್ವಾಭಿಮಾನಿ ಸಂಘರ್ಷ ಸಮಾವೇಶದಲ್ಲಿ ಅವರು ಮಾತನಾಡಿದರು. ಕರ್ನಾಟಕದಲ್ಲಿ ದಲಿತ ಚಳವಳಿಗಳ ಹೋರಾಟಗಾರರು 70ರ ದಶಕದಲ್ಲಿ ಒಳ ಜಾತಿಗಳ ಸೋಂಕಿಲ್ಲದಂತೆ ಸೌಹಾರ್ದ ಒಗ್ಗಟ್ಟಿನಿಂದ ಸಂಘರ್ಷಕ್ಕೆ ಧುಮುಕ್ತಿದ್ರು. ಆದ್ರೆ ಈಗ ಒಳಜಾತಿಗಳ ನಡುವೆ ದೊಡ್ಡ ಗೋಡೆ ನಿರ್ಮಾಣವಾಗಿದೆ. ರಾಜಕೀಯ ಅಧಿಕಾರದಿಂದ ಪರಿಶಿಷ್ಟ ಸಮುದಾಯದವರನ್ನ ದೂರವಿಡಬೇಕು ಎಂಬ ಕಾರಣಕ್ಕೆ ಎಡಬಲ ಎಂದು ನಮ್ಮ ನಡುವೆ ಬಿರುಕು ಮೂಡಿಸುತ್ತಿದ್ದಾರೆ. ಈ ಮರ್ಮವನ್ನ ಅರಿತು ದಲಿತರೆಲ್ಲರೂ ಒಗ್ಗೂಡಿ ಆತ್ಮಾವಲೋಕನ ಮಾಡಿಕೊಳ್ಳುವ ಮೂಲಕ ದಲಿತ ಚಳವಳಿಯನ್ನ ಮರುರೂಪಿಸಬೇಕು ಅಂತ ಕರೆ ನೀಡಿದ್ರು. ದಲಿತ ಸಂಘಟನೆ ಆರಂಭಿಕ ಕಾಲಘಟ್ಟದಲ್ಲಿ ಸಮುದಾಯದ ಜನರಿಗೆ ಆಗುತ್ತಿದ್ದ ಅನ್ಯಾಯ, ದಬ್ಬಾಳಿಕೆ, ಅಸ್ಪೃಶ್ಯತೆ ವಿರುದ್ಧ ಹೋರಾಡಲು ಜೀವನವನ್ನೇ ತ್ಯಾಗ ಮಾಡಿದ್ದಾರೆ. ಒಂದನ್ನ ಕಳೆದುಕೊಳ್ಳದ ಹೊರತು ಮತ್ತೊಂದನ್ನ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನ ಈಗಿನ ಹೋರಾಟಗಾರರು ಅರಿತು ಆತ್ಮವಿಮರ್ಶೆಯ ಮೂಲಕ ದಲಿತ ಚಳವಳಿಗಳಿಗೆ ಮರುಹುಟ್ಟು ನೀಡಬೇಕು ಅಂತ ತಿಳಿಸಿದ್ರು. ನೌಕರರು ನಾವೆಲ್ಲ ಸ್ವಾರ್ಥಿಗಳಾಗಿದ್ದೀವಿ. ದಲಿತ ಚಳವಳಿ ಅದಕ್ಕೆ ನನಗನ್ಸೋದು ಇವತ್ತಿನ DSS ದಯಮಾಡಿ ಎಲ್ಲ ಸರ್ಕಾರಿ ನೌಕರರ ಮನೆ ಮುಂದೆ, ಎಲ್ಲ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರ ಮನೆ ಮುಂದೆ ನೀವು ಧರಣಿ ಮಾಡ್ಬೇಕು ಸರ್. ಧರಣಿ ಮಾಡಬೇಕು, ವಿವೇಕ ಹೇಳ್ಬೇಕು ಅವ್ರಿಗೆ. ಎಲ್ಲ ದಲಿತ ರಾಜಕಾರಣಿಗಳ ಮನೆ ಮುಂದೆ ಧರಣಿ ಮಾಡ್ಬೇಕು. ನೀವು ಬಾಬಾ ಸಾಹೇಬರಿಗೆ ಮೋಸ ಮಾಡ್ತಾ ಇದ್ದೀರಿ, ಸಂವಿಧಾನಕ್ಕೆ ಮೋಸ ಮಾಡ್ತಾ ಇದ್ದೀರಿ, ಸಮುದಾಯಕ್ಕೆ ಮೋಸ ಮಾಡ್ತಾ ಇದ್ದೀರಿ. ಯಾರು ದಲಿತರಲ್ಲಿ ಎಡಗೈ ಬಲಗೈ ಅಂತ ಅನ್ಯಾಯ ಮಾಡ್ತಾರೋ ಅವ್ರಿಗೆ ಧರಣಿ ಮಾಡಬೇಕು. ನೀವು ಅವ್ರಿಗೆ ವಿವೇಕ ಹೇಳಬೇಕಾಗಿದೆ, ವಿವೇಕ ಹೇಳಬೇಕಾಗಿದೆ ಸರ್. ಮೇಲ್ಜಾತಿಯವರು ಹುಟ್ಟು ಹಾಕಿದ ರಾಜಕೀಯ, ಜಾತಿ ರಾಜಕೀಯ ಇದು, ಎಡಗೈ ಬಲಗೈ. ನಮಗೆ ವಿವೇಕ ಬೇಕು ಸರ್, ಅರ್ಥ ಮಾಡ್ಕೋಬೇಕು ಸರ್. ಮೇಲ್ಜಾತಿಯಲ್ಲಿ ಒಕ್ಕಲಿಗ ಸಮುದಾಯದಲ್ಲಿ ಒಳಜಾತಿಗಳು ಇಲ್ವಾ? ದಾಸಗೌಡ ಮುಳ್ಳುಗೌಡ ಇಲ್ವಾ? ಅವ್ರ ನಡುವೆ ಸಂಘರ್ಷ ನಡೆದಿಲ್ವಾ? ಜಗಳ ನಡೆದಿಲ್ವಾ? ಅವ್ರು ಯಾವತ್ತಾರು ಬಹಿರಂಗವಾಗಿ ಚರ್ಚೆ ಮಾಡಿದ್ದಾರೆ ಸರ್? ರಾಜಕೀಯ ಅಧಿಕಾರದ ಹಂಚಿಕೆ ಬಂದಾಗ ಒಳ ಜಗಳಗಳನ್ನು ಅವರು ಮುಚ್ಚಿಡ್ತಾರೆ, ಒಗ್ಗಟ್ಟಾಗ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ. ಲಿಂಗಾಯತ ಸಮುದಾಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಸೋಮಶೇಖರ್ ಅಧ್ಯಕ್ಷತೆ ವಹಿಸಿದ್ದರು. ಮುಖಂಡರಾದ ಕವಲಿ ವೆಂಕಟರಮಣಪ್ಪ, ಭಾಗ್ಯಮ್ಮ, ನಾರಾಯಣಸ್ವಾಮಿ, ವಿ ನಾರಾಯಣಸ್ವಾಮಿ, ಎಂ ದೇವದಾಸ್, ಹೆಗ್ಗೆರೆ ರಂಗಪ್ಪ, ಆನೇಕಲ್ ಕೃಷ್ಣಪ್ಪ, HK ಸಂದೇಶ್, PR ವಿಜಯಕುಮಾರ್, CPIM ಮುಖಂಡ HL ಧರ್ಮೇಶ್ ಇತರರು ಪಾಲ್ಗೊಂಡಿದ್ದರು. ಬೇಲೂರು ಪಟ್ಟಣದ ರೋಟರಿ ಶಾಲೆಯಲ್ಲಿ ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ ಮೈಸೂರು ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಆನೆ ಮತ್ತು ಮಾನವರ ಹೊಂದಾಣಿಕೆ ಬಗ್ಗೆ ಮೈಸೂರಿನ ಪೃಥ್ವಿ ಟ್ರಸ್ಟ್ನ ತಂಡದವರು ಜಾಗೃತಿ ಮೂಡಿಸುವ ಬೀದಿ ನಾಟಕವನ್ನು ಪ್ರದರ್ಶಿಸಿದರು. ನಾಟಕ ಪ್ರದರ್ಶನದಲ್ಲಿ ಈ ಹಿಂದೆ ನಮ್ಮ ಸುತ್ತಮುತ್ತಲಿನಲ್ಲಿದ್ದ ಬೆಟ್ಟ ಗುಡ್ಡ, ಹಳ್ಳ ಕೊಳ್ಳ ಮಾಯವಾಗಿರುವ ಕಾರಣ ಬಂಗಲೆಗಳು ಉದಯವಾಗಿದೆ. ಆದ್ದರಿಂದ ಮೇವನ್ನ, ನೀರನ್ನ ಅರಸಿ ನಮ್ಮ ನಾಡಿನಂತ ಕಾಡಾನೆಗಳು ಪ್ರತ್ಯಕ್ಷವಾಗಿದೆ. ಇದರಲ್ಲಿ ತಪ್ಪ್ಯಾರ್ದು. ಒಂದು ವೇಳೆ ಗ್ರಾಮದ ಒಳಗೆ, ಮನೆಯ ಅಂಗಳದಲ್ಲಿ, ರಸ್ತೆ ಮಧ್ಯೆ, ಜಮೀನಿನ ಸುತ್ತಮುತ್ತ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಕಾಡಾನೆಗಳು ಕಾಣಿಸಿಕೊಂಡರೆ ನಾವು ಏನ್ ಮಾಡಬೇಕು? ಕಾಡಾನೆಗಳು ಬೀಡು ಬಿಟ್ಟಿರುವ ಸ್ಥಳಗಳನ್ನ ಅರಣ್ಯ ಇಲಾಖೆ ಆನೆ ಕಾರ್ಯಪಡೆ ಸಿಬ್ಬಂದಿಗಳು ಡಿಜಿಟಲ್ ನಾಮಫಲಕದ ಮೂಲಕ, ವಾಹನಗಳಲ್ಲಿ ಮೈಕ್ ಮೂಲಕ, ವಾಟ್ಸ್ಆಪ್ ಸಂದೇಶಗಳ ಮೂಲಕ ಸಾರ್ವಜನಿಕರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ನಿರಂತರ ಮಾಹಿತಿ ರವಾನಿಸಿ ಜಾಗೃತಿಗೊಳಿಸುವ ಬಗ್ಗೆ, ಅದೇ ರೀತಿ ಅರಣ್ಯ ಇಲಾಖೆಯ ಮಾರ್ಗಸೂಚನೆಗಳನ್ನ ಎಲ್ಲ ಸಾರ್ವಜನಿಕರು, ರೈತರು, ವಾಹನ ಸವಾರರು ಪಾಲಿಸಿ ಆನೆ ಮಾನವರ ಸಂಘರ್ಷವನ್ನ ನಿಯಂತ್ರಿಸಲು ಇಲಾಖೆಯೊಂದಿಗೆ ಸಹಕರಿಸಿ ಕಾಡಾನೆಗಳಿಂದ ಆಗಬಹುದಾದ ಹೆಚ್ಚಿನ ಅಪಾಯಗಳನ್ನು ತಪ್ಪಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಅರಿವು ಮೂಡಿಸಿದರು. ಆನೆಗಳ ಹಿಂಡು ರಸ್ತೆಯಲ್ಲಿ ಇರ್ಬೇಕು. ಏನ್ ಮಾಡ್ಬೇಕು? ಅವಾಗ ಹತ್ರಕ್ಕೆ ಹೋಗ್ಬೇಕಾ? ಹಾರ್ನ್ ಮಾಡ್ಬೇಕಾ? ಜೋರಾಗಿ ಎಕ್ಸಲೇಟರ್ ಕೊಟ್ಟು ಅನ್ಸ್ಬೇಕಾ? ನೋ. ಆ ಆನೆಗೆ ಹೊಟ್ಟೆ ಹಸುವಾಗಿ ಬಂದು ನಿಂತಿರ್ಬೋದು, ನೀರ್ ಬೇಕು ಅಂತ ನೋಡ್ತಾ ಇರ್ಬೋದು, ಅಥವಾ ಅದಕ್ಕೆ ಮದಗಜ ಅಂತ ಹೇಳ್ತೀವಲ್ಲ, ಮದ ಬಂದ್ಬಿಟ್ಟು ಅಲ್ಲಿ ನಿಂತಿರಬಹುದು.
ಹಾಗಾಗಿ ತುಂಬಾ ದೂರದಲ್ಲೇ ನಾವು ನಿಂತ್ಕೊಳ್ಬೇಕು. ಅದಕ್ಕೆ ಈ ಸಂದರ್ಭದಲ್ಲಿ ಎನ್ಸಿಎಫ್ನ ಯೋಜನಾ ಸಂಯೋಜಕರಾದ ನಿಸಾರ್, ಪೃಥ್ವಿ ಟ್ರಸ್ಟ್ನ ಯೋಗಾನಂದ, ಮಾದೇವ ಸ್ವಾಮಿ, ಜಾಗೃತಿ ಕುಮಾರ್, ಸಪ್ನಾ, ದೀಪಕ್, ಶಾಲಾಡಳಿತ ಮಂಡಳಿಯವರು, ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ಹಾಸನ ಕ್ಷೇತ್ರದ ಶಾಸಕರಾದ ಸ್ವರೂಪ್ ಪ್ರಕಾಶ್ ಅವರು ನಗರಸಭೆ ಅಧಿಕಾರಿಗಳೊಂದಿಗೆ ಕಠಿಣಕೆರೆ ಮಾರುಕಟ್ಟೆಗೆ ಭೇಟಿ ನೀಡಿ ವ್ಯಾಪಾರಿಗಳ ಕುಂದುಕೊರತೆಗಳನ್ನು ಆಲಿಸಿದರು. ಸ್ಥಳದಲ್ಲಿ ಅಧಿಕಾರಿಗಳಿಗೆ ಸಮಸ್ಯೆಗಳನ್ನು ತಿಳಿಸಿ ಶೀಘ್ರದಲ್ಲಿ ಪರಿಹರಿಸುವಂತೆ ಸೂಚಿಸಿದರು. ನಂತರ ದೇವಿಗಿರಿಯ ಸುತ್ತಮುತ್ತ ಕುಡಿಯುವ ನೀರಿನ ಸಮಸ್ಯೆ ಇದ್ದುದರಿಂದ ವ್ಯಾಪಾರಿಗಳಿಗೆ ತೊಂದರೆಯುಂಟಾಗುತ್ತಿದ್ದು, ಇದನ್ನ ಮನಗಂಡ ಶಾಸಕರು ಸ್ಥಳದಲ್ಲಿ ನಗರಸಭೆ ಆಯುಕ್ತರಿಗೆ ಬೋರ್ವೆಲ್ ವ್ಯವಸ್ಥೆ ಮಾಡುವಂತೆ ಸೂಚಿಸಿದರು. ಇದೇ ವೇಳೆ ಸಂಬಂಧಪಟ್ಟ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ರಿಟಿಷರ ವಿರುದ್ಧ ತೊಡೆತಟ್ಟಿ ದೇಶದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿ ಸ್ವಾಭಿಮಾನದ ಪ್ರತೀಕವಾದವರು ನಾಡಿನ ಹಲಗಲಿ ಬೇಡರಾಗಿದ್ದಾರೆ ಎಂದು ಬೇಲೂರು ರೋಟರಿ ಕ್ಲಬ್ ಮಾಜಿ ಅಧ್ಯಕ್ಷ ವೈಡಿ ಲೋಕೇಶ್ ಹೇಳಿದರು. ಪಟ್ಟಣದ ಪೂರ್ಣಪ್ರಜ್ಞಾ ವಿದ್ಯಾಕೇಂದ್ರದ ಸಭಾಂಗಣದಲ್ಲಿ ತಾಲೂಕು ಜಾನಪದ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡ ಹಲಗಲಿ ಜಾನಪದ ಸಾಹಿತ್ಯ ಎಂಬ ಸಮಾರಂಭ ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಸಿಪಾಯಿ ದಂಗೆ ಇತಿಹಾಸ ಪುಟಗಳಲ್ಲಿ ದಾಖಲಾಗಿರುವ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚು ಹೊತ್ತಿದ್ದ ವೇಳೆಗೆ ಇಂದಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿ ಗ್ರಾಮದ ಬೇಡರು ಬ್ರಿಟಿಷರ ನಿದ್ದೆಗೆಡಿಸಿದ ವೀರ ಕನ್ನಡಿಗರು. ಬ್ರಿಟಿಷರು ಜಾರಿಗೆ ತಂದಿದ್ದ ನಿಶಸ್ತ್ರೀಕರಣ ಕಾನೂನಿನ ವಿರುದ್ಧ ಸೆಡ್ಡು ಹೊಡೆದು ನಿಂತ ಕನ್ನಡದ ನೆಲದ ಹಲಗಲಿ ಬೇಡರು ಸ್ಮರಣೀಯರು ಅಂತ ಅವರು ಇಂತಹ ಅಪರೂಪದ ಮಹಾನ್ ವ್ಯಕ್ತಿಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಸುವ ನಿಟ್ಟಿನಲ್ಲಿ ತಾಲೂಕು ಜಾನಪದ ಸಾಹಿತ್ಯ ಪರಿಷತ್ ನಡೆಸುತ್ತಿರುವ ಕೆಲಸ ನಿಜಕ್ಕೂ ಅನನ್ಯವಾಗಿದೆ. ಇಲ್ಲಿನ ಅಧ್ಯಕ್ಷರಾದ ವೈಸಿ ಸಿದ್ದೇಗೌಡ ಮತ್ತು ಕಾರ್ಯದರ್ಶಿ ಉಪನ್ಯಾಸಕ ಧನಂಜಯ ಅವರು ನಿರಂತರ ಕಾರ್ಯಕ್ರಮ ನಡೆಸುತ್ತಿದ್ದಾರೆ. ಮುಂದಿನ ದಿನದಂದು ಇನ್ನೂ ಹೆಚ್ಚಿನ ಜನಪರ ಕೆಲಸಗಳನ್ನ ಮಾಡಲಿ ಅಂತ ತಿಳಿಸಿದರು. ಏನು ಹಲಗಲಿ ಜಾನಪದ ಸಾಹಿತ್ಯ ಇದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದು ಎರಡು ಮಾತುಗಳನ್ನ ಹೇಳ್ತೀನಿ. ಯಾಕೆಂತಂದ್ರೆ ಇದ್ರ ಬಗ್ಗೆ ಮಾತಾಡೋದಕ್ಕಾಗಿ ಇತಿಹಾಸದ ಓದಿರ್ತಕ್ಕಂಥ ಡಾಕ್ಟರ್ ವಿದ್ಯಾ ಮೇಡಮ್ ಅವರು ಬಂದಿದ್ದಾರೆ, ಇಂದಿರಾ ಮೇಡಮ್ ಅವರಿದ್ದಾರೆ, ಇವರೆಲ್ಲ ಇದ್ರ ಬಗ್ಗೆ ಹಿಟ್ಟಿಳಿದಂತವರು ಅವ್ರು ಇದ್ರ ಬಗ್ಗೆ ಮಾತಾಡ್ತಾರೆ. ಆದ್ರೆ ಇದೊಂದು ವಿಷಯದ ಬಗ್ಗೆ ನಾನು ಹಲಗಲಿ ವೀರನ ಬಗ್ಗೆ ಓದಿದಾಗ ಇದೊಂದು ಎರಡು ವಿಷಯ ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂತಕ್ಕಂಥ ಭಾವನೆ ಬಂತು. ಏನು ವ್ಯಾಪಾರಕ್ಕಾಗಿ ಇದೆ ಬ್ರಿಟಿಷರು, ಫ್ರೆಂಚರು, ಪೋರ್ಚುಗೀಸರು ನಮ್ಮಲ್ಲಿ ಸಂಬಾರ ಪದಾರ್ಥಗಳ ಯಥೇಚ್ಛವಾಗಿ ಬೆಳೀತಾ ಇದ್ವಿ. ಉತ್ತಮವಾದ ಉತ್ಕೃಷ್ಟವಾದ ಅಚ್ಚುಕಟ್ಟಾಗಿದ್ದಂತಹ ಸಂಬಾರ ಪದಾರ್ಥಗಳಿಗೋಸ್ಕರ ವ್ಯಾಪಾರಕ್ಕಾಗಿ ತಕ್ಕಡಿ ಬಂದರು. ತಕ್ಕಡಿ ಬಂದಂತವ್ರು ಕೆಲವರು ಹಾಗೆ ಹೋದರು. ಆದರೆ ಈ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥ ಒಂದು ಕಂಪನಿ ಬಂದು ನಮ್ಮಲ್ಲಿ ಇದ್ದಂತಹ ಒಳಗೆ ತಾಲೂಕು ಜಾನಪದ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೈಸಿ ಸಿದ್ದೇಗೌಡ ಮಾತನಾಡಿ, ಜನರಿಂದ ಜನರಿಗೆ, ನಾಲಿಗೆಯಿಂದ ನಾಲಿಗೆಗೆ, ಹೃದಯದಿಂದ ಹೃದಯಕ್ಕೆ ಜಾನಪದ ರಸವಾಕ್ಯಗಳು ತಟ್ಟಿ ಹೊಸ ಸಾರ್ಥಕ ಬದುಕಿಗೆ ನಿದರ್ಶನವಾಗಿದೆ. ಜಾನಪದ ಗೀತೆಗಳು ಬಾಳಿವೆ. ನಮ್ಮ ಪೂರ್ವಜರಿಗೆ ಬದುಕಿನ ಬಗ್ಗೆ ಅಷ್ಟೊಂದು ಆಸೆ ಇತ್ತು, ಅಷ್ಟೇ ಮಾನವೀಯ ಮೌಲ್ಯಗಳ ಬಗ್ಗೆ ಕಾಳಜಿ ಕೂಡ ಇತ್ತು. ಬದುಕು ಕೇವಲ ನಿಂತ ನೀರಲ್ಲ, ಪ್ರತಿನಿತ್ಯ ಬಾಳನ್ನ ಸಂಸ್ಕರಿಸಬೇಕು. ದುಃಖ ಸುಖಗಳಲ್ಲೂ ತಟಸ್ಥ ಭಾವ ಇರಬೇಕು. ಬರುವ ಕಷ್ಟಗಳಿಗೆ ಎದುರಿಸುವ ಧೈರ್ಯವಿರಬೇಕು. ಬಾಳು ಗಂಭೀರವಾಗಿ ಕಂಡರೂ ಸರ್ವಕಾಲಕ್ಕೂ ಖುಷಿಯಿಂದ ಜೀವಿಸಬೇಕು ಎಂಬ ಅನೇಕ ಉದಾತ್ತ ವಿಚಾರಗಳು ನಮ್ಮ ಜನರದು. ಅಂತಲೇ ನಮ್ಮ ನಡುವೆ ಗಾದೆಗಳು, ಒಗಟುಗಳು, ಕುಟುವ ಬೀಸುವ ನೀತಿಯ ಸೋಬಾನ ಕತೆ ನಡೆಸಿಕೊಟ್ಟಿದ್ದಾರೆ. ಇಂತಹ ಅಮೂಲ್ಯ ಸಾಹಿತ್ಯವನ್ನ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ತಿಳಿಸುವ ಮಹತ್ವಪೂರ್ಣ ಕೆಲಸ ತಾಲೂಕು ಜಾನಪದ ಪರಿಷತ್ ನಡೆಸುತ್ತಿದೆ ಅಂತ ತಿಳಿಸಿದರು. ಪ್ರಮುಖವಾಗಿ ನಾವು ಹೊಂದ್ಕೊಂಡು ಒಂದು ನಮ್ಮ ಜನಪದ ಪರಂಪರೆಯನ್ನ ಬೆಳೆಸ್ತಕ್ಕಂಥದ್ದು, ಮುಂದಿನ ಪೀಳಿಗೆಗೆ ಕೊಡ್ತಕ್ಕಂಥದ್ದು, ಮತ್ತೆ ಮೌಲ್ಯಯುತವಾದಂತಹ ಜೀವನವನ್ನ, ಸಮಾಜವನ್ನ ಕಟ್ಟತಕ್ಕಂಥ ಕೆಲಸ ಆಗ್ತಕ್ಕಂಥ ಪ್ರಯತ್ನದಲ್ಲಿ ನಾವು ಸುಮಾರು 3-4 ವರ್ಷದಿಂದ ಮಿತ್ರ ಧನಂಜಯ ಅವರೊಡನೆ ಸೇರಿಕೊಂಡು ಮತ್ತೆ ಎಲ್ಲ ಕಾಲೇಜು ಮಕ್ಕಳಿಗೆ ಈ ಒಂದು ವಿಚಾರವನ್ನು ಹಂಚಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ನಡೆಸಿಕೊಂಡು, ಇನ್ನೊಂದು ನಮ್ಮದೇ ಪುರಾತನವಾದಂತಹ ಸನಾತನವಾದಂತಹ ಧರ್ಮ ಏನಿದೆ ಅದು ನಮಗೆ ಒಳ್ಳೆಯದನ್ನ ಕೊಡ್ತಕ್ಕಂಥ ಒಂದು ಸಾಹಿತ್ಯ.
ಸಂಸ್ಕೃತಿ, ನಮ್ಮದೇ ಆದಂಥ ಪರಂಪರೆ, ಅದು ಗಟ್ಟಿಯಾಗಿ ಬೆಳೆಯಿದೆ. ಅದನ್ನ ತಗೊಂಡಂತಕ್ಕಂಥ ರೂವಾರಿಗಳು ಜೀವಾಗ್ತದೆ. ಅದು ನಮ್ಮ ಇಚ್ಛೆ. ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು. ಸೊ ಈ ಪ್ರಜೆಗಳನ್ನು ಸೃಷ್ಟಿಯಾಗಬೇಕು ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ಇವತ್ತು ಸಾಕಷ್ಟು ಮಾಧ್ಯಮಗಳಿರ್ಬೋದು, ಮತ್ತೊಂದು ಇರ್ಬೋದು, ಮೀಡಿಯಾಗಳಿರ್ಬೋದು, ಎಲ್ಲವೂ ಕೂಡ. ಈ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಜ್ಞಾ ವಿದ್ಯಾಕೇಂದ್ರದ ಪ್ರಾಂಶುಪಾಲರಾದ ಎನ್ ಪ್ರಶಾಂತ್ ಕುಮಾರ್, ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ಹಾಸನ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು ನಿವೃತ್ತ ಇತಿಹಾಸ ಪ್ರಾಧ್ಯಾಪಕರಾದ ಡಾ ವಿದ್ಯಾ, ಸಾಹಿತಿ ಇಂದ್ರಮ್ಮ, ನಿವೃತ್ತ ಪ್ರಾಂಶುಪಾಲರಾದ ಎನ್ ಪುಟ್ಟರಾಜು, ಸಾಹಿತಿ ಸೋಂಪುರ ಪ್ರಕಾಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಬರ್ಮಾ ಬಜಾರ್, ಯಾವುದೇ ವಸ್ತುವನ್ನ ಕೊಳ್ಳಿರಿ, ಡ್ರೂ 130 ಮಾತ್ರ. ಮೊಟ್ಟ ಮೊದಲ ಬಾರಿಗೆ ಇದೀಗ ನಿಮ್ಮ ನಗರದಲ್ಲಿ ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸ್ಲೈನ್ ರಸ್ತೆ, ಹಾಸನ. ಸಂಪೂರ್ಣ ಗೃಹೋಪಯೋಗಿ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಮಾರಾಟ. ಪ್ಲಾಸ್ಟಿಕ್ ವಸ್ತುಗಳು, ಗಿಫ್ಟ್ ಐಟಂಗಳು, ಟಾಯ್ಸ್ ವಸ್ತುಗಳು, ಯಾವುದೇ ವಸ್ತುವನ್ನ ಕೊಳ್ಳಿರಿ, ಡ್ರೂ 130 ಮಾತ್ರ. ಪ್ಲಾಸ್ಟಿಕ್ ಐಟಂಗಳು, ಟಾಯ್ಸ್ ಐಟಂಗಳು, ಗ್ಲಾಸ್ ಐಟಂಗಳು, ಫೈಬರ್ ಐಟಂಗಳು, ಬ್ರಾಸ್ ಐಟಂಗಳು, ಸ್ಟೀಲ್ ಐಟಂಗಳು, ಸ್ಟ್ಯಾಂಡ್ಗಳು, ಬೇರುಗಳು, ಪೊರಕೆಗಳು, ಹ್ಯಾಂಡ್ ಬ್ಯಾಗ್ಗಳು, ಗಡಿಯಾರಗಳು, ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ತಟ್ಟೆಗಳು, ಚಮಚಗಳು, ಲೇಡೀಸ್ ಬ್ಯಾಗ್ಗಳು, ಸ್ಕೂಲ್ ಬ್ಯಾಗ್ಗಳು, ಲೇಡೀಸ್ ಮತ್ತು ಜೆಂಟ್ಸ್ ಚಪ್ಪಲಿಗಳು, ಎಲೆಕ್ಟ್ರಿಕ್ ವಸ್ತುಗಳು, ಟಾಯ್ಸ್ ಐಟಂಗಳು, ಟೆಡಿಬೇರ್ಗಳು, ಊಟದ ತಟ್ಟೆಗಳು, ಕಸದ ಬುಟ್ಟಿಗಳು, ಟಿಫಿನ್ ಬಾಕ್ಸ್ಗಳು, ವಾಟರ್ ಬಾಟಲ್ಗಳು, ಕವರ್ಗಳು, ಪಿಲ್ಲೋ ಕವರ್ಗಳು, ಮ್ಯಾಟ್ಗಳು, ಡೋರ್ ಮ್ಯಾಟ್ಗಳು, ಚಾಪೆಗಳು, ತವಾಗಳು, ಸೋಫಾ ಸೆಟ್, ಪ್ಲಾಸ್ಟಿಕ್ ಐಟಂಗಳು, ಬಕೆಟ್ಗಳು, ಮ್ಯಾಟ್ ಮತ್ತು ಚಾಪೆಗಳು, ಗಿಫ್ಟ್ ಐಟಂಗಳು, ಗೃಹೋಪಯೋಗಿ ಮತ್ತು ಮನೆಗೆ ಬೇಕಾಗುವ ವಸ್ತುಗಳು ಮಾರಾಟ. ಸರಿಸುಮಾರು 1000 ವಸ್ತುಗಳು ದೊರೆಯುತ್ತವೆ. ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸ್ಲೈನ್ ರಸ್ತೆ, ಹಾಸನ. ಭಾನುವಾರವೂ ತೆರೆದಿರುತ್ತದೆ. ಪ್ರಿಯ ಗ್ರಾಹಕರಲ್ಲಿ ವಿನಂತಿ, ಬರುವಾಗ ಕೈ ಚೀಲಗಳನ್ನ ತೆಗೆದುಕೊಂಡು ಬನ್ನಿ. ಬರ್ಮಾ ಬಜಾರ್, ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸ್ಲೈನ್ ರಸ್ತೆ, ಹಾಸನ. ಸರ್ಕಾರಿ ನೌಕರರಿಗೆ ವರ್ಗಾವಣೆ ಅನಿವಾರ್ಯ. ಆದರೆ ತಾವು ಕೆಲಸ ನಿರ್ವಹಿಸಿದ ಸ್ಥಳದಲ್ಲಿ ಹಾಗೂ ಸ್ಥಳೀಯರಲ್ಲಿ ಶಾಶ್ವತವಾಗಿ ನಮ್ಮ ನೆನಪು ಉಳಿಯುವಂತಾದಾಗ ಮಾತ್ರ ಸೇವೆಗೆ ನಿಜವಾದ ಅರ್ಥ ಬರುತ್ತದೆ ಎಂದು ಬೇಲೂರು ತಹಸೀಲ್ದಾರ್ ಮಮತಾ ಎಂ ತಿಳಿಸಿದರು. 40 ವರ್ಷಗಳಿಗೂ ಹೆಚ್ಚು ಕಾಲ ಸರ್ಕಾರಿ ನೌಕರಿಯಲ್ಲಿ ಇದ್ದು ನಿವೃತ್ತರಾದ ಆಹಾರ ಇಲಾಖೆಯ ಶಿರಸ್ತಿದಾರ್ ಮಂಜುನಾಥ್ ಹಾಗೂ ಕೋದಂಡ ರಾಮಶೆಟ್ಟಿ ಅವರನ್ನ ತಾಲೂಕು ಆಡಳಿತದಿಂದ ಆತ್ಮೀಯವಾಗಿ ಸನ್ಮಾನಿಸಿ ನಂತರ ಮಾತನಾಡಿದ ಅವರು, ತಾಲೂಕು ಮಟ್ಟದ ಅಧಿಕಾರಿಗಳು ಹಲವು ಒತ್ತಡಗಳ ನಡುವೆ ಕಾರ್ಯನಿರ್ವಹಿಸಬೇಕಾಗಿದೆ. ಇದಲ್ಲದೆ ಸರ್ಕಾರದ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದು, ಸಮರ್ಪಕ ನಿರ್ವಹಣೆ, ಸಿಬ್ಬಂದಿಗಳ ಸಹಕಾರದೊಂದಿಗೆ ಕಾರ್ಯರೂಪಗೊಳಿಸಿದಾಗ ಜನತೆಗೆ ತಲುಪುತ್ತೆ. ಈ ನಿಟ್ಟಿನಲ್ಲಿ ಆಹಾರ ಇಲಾಖೆಯ ಶಿರಸ್ತಿದಾರ್ ಮಂಜುನಾಥ್ ಅವರು ಬಿಪಿಎಲ್ ಕಾರ್ಡ್, ಅಂತ್ಯೋದಯ ಕಾರ್ಡ್ ಪಡೆದಿರುವ ಬಡವರಿಗೆ ನ್ಯಾಯಯುತವಾಗಿ ಪಡಿತರ ಸಿಗುವಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಜನತೆಯ ಮನದಲ್ಲಿ ಉಳಿದಿದ್ದಾರೆ. ತಾವು ಕರ್ತವ್ಯ ನಿರ್ವಹಿಸುವಾಗ ಕಳಂಕರಹಿತ ಸೇವೆ ಮುಖ್ಯ. ಆ ನಿಟ್ಟಿನಲ್ಲಿ ಶಿರಸ್ತಿದಾರರಾದ ಮಂಜುನಾಥ್ ಹಾಗೂ ಕೋದಂಡರಾಮ ಶೆಟ್ಟಿ ಅವರು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ಪ್ರಾಮಾಣಿಕ ದಕ್ಷತೆಯಿಂದ ಕೆಲಸ ಮಾಡಿ ತಮ್ಮ ವೃತ್ತಿಗೆ ನ್ಯಾಯ ಒದಗಿಸಿ ಸರ್ಕಾರಿ ನೌಕರರಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳಿದ್ರು. ವಯಸ್ಸು ಮತ್ತೆ ಬುದ್ಧಿ ಓದ್ತಾ ಇರಲಿಲ್ಲ, ಬೈತಾ ಇದೆ. ಹಾಗೆ ಅವ್ರು ಹೇಳ್ತಾರೆ ಅನ್ಕೊಂಡಿದ್ದೆ, ಹೇಳಿಲ್ಲ ಅವರು, ಅಂದ್ರೆ ಅವ್ರಿಗೂ ಬೈತಿದ್ದೀನಿ. ಆದ್ರೆ ಅವರು ತಗೊಂಡ್ ಬರ್ತಾ ಇದ್ದಂತಹ ಲೆಟರ್ಗಳು ಕಚೇರಿಗೆ 1-3 ಜನಕ್ಕೆ ಮಾತ್ರ ನಾನು ಡ್ರಾಫ್ಟ್ಗಳು ತಗೊಂಡ್ ಬಂದಾಗ ನೋಡ್ದೇನೆ ಯಾವುದೇ ರೀತಿ ತಿದ್ದುಪಡಿ ಮಾಡದೇನೆ ನಾನು ಸಹಿ ಮಾಡ್ತಿದ್ದೆ. ಅದರಲ್ಲಿ ಮೊದಲನೇವರು ಮಂಜುನಾಥ್ ಅವ್ರು ಹೇಳಿ ಕರೆಕ್ಟು, ನಮ್ಮ ಪುರುಷೋತ್ತಮ ಹೇಳ್ತಾರೆ ಡ್ರಾಫ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ. ಅವ್ರು ಯಾವ್ದಾದ್ರು ಒಂದು ಈ ತರ ರಿಪೋರ್ಟ್ ಹಾಕ್ಬೇಕು ಅಂತ ಹೇಳಿದ್ರೆ ನಾನು ಯಾವುದೇ ರೀತಿ ಹೇಳ್ತಾ ಇರಲಿಲ್ಲ, ನೀಟಾಗಿ ರೆಸ್ಪೆಕ್ಟ್ ಆಗಿ ನಾವು ರಿಪೋರ್ಟ್ ಅನ್ನು ಹಾಕ್ತಾ ಇದ್ರು. ಅದ್ರ ಜೊತೆಗೆ ಈ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಆಹಾರ ಶಿರಸ್ತಿದಾರ್ ಮಂಜುನಾಥ್, 2019ಕ್ಕೆ ಪದೋನ್ನತಿ ಹೊಂದಿ ತಾಲೂಕಿಗೆ ವರ್ಗಾವಣೆ ಕೆಲಸ ನಿರ್ವಹಿಸಿ ಜೂನ್ 30ಕ್ಕೆ ನಿವೃತ್ತಿ ಹೊಂದುತ್ತಿದ್ದೇನೆ. ಸುಮಾರು 39 ವರ್ಷಗಳ ಕಾಲ ಸರ್ಕಾರಿ ಕೆಲಸ ಮಾಡಿದ್ದು ನಮ್ಮ ಇಲಾಖೆ ಬಡವರಿಗೆ ಹತ್ತಿರವಾದ ಇಲಾಖೆ. ಇವರ ಅವಧಿಯಲ್ಲಿ ಬಡವರು ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿರುವವರು ಹಾಗೂ ಆಹಾರ ಪಡಿತರ ಪಡೆದುಕೊಳ್ಳುವವರು ಈಗಲೂ ಜಿಲ್ಲೆಯಲ್ಲಿ ಯಾವುದೇ ಹಳ್ಳಿಗಳಿಗೆ ಹೋದರೆ ಗುರುತು ಮಾಡ್ತಾರೆ ಹಾಗೂ ಇಲಾಖೆಯ ಪ್ರತಿಯೊಂದು ಕೆಲಸವನ್ನ ಸರಿಯಾದ ಸಮಯಕ್ಕೆ ಮಾಡಿದ್ದು ತಮಗೆ ಸಂತೃಪ್ತಿ ತಂದಿದೆ. ಸಿಬ್ಬಂದಿಗಳಿಗೆ ಕಾನೂನಿನ ಅರಿವು ಇಲ್ಲದಿದ್ದರೆ ಜನಸಾಮಾನ್ಯರಿಗೆ ನಗೆಪಾಟರಿಗೆ ಗುರಿಯಾಗಬೇಕು. ತಹಶೀಲ್ದಾರ್ ಮಮತಾ ಅವರು ಉತ್ತಮವಾಗಿ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದು ಅಧಿಕಾರಿಗಳನ್ನ ಸಕಾಲದಲ್ಲಿ ಎಚ್ಚರಿಸುವ ಮೂಲಕ ಉತ್ತಮ ಆಡಳಿತ ನೀಡುತ್ತಿದ್ದಾರೆ ಅಂತ ತಿಳಿಸಿದರು. ಆಮೇಲೆ ನನಗೆ 2012ರಲ್ಲಿ ಆಹಾರ ಶಿಕ್ಷಕನಾಗಿ ಪ್ರಮೋಷನ್ ಆಯಿತು. ಚಂದ್ರಪಟ್ಟಣ ಹೋದೆ.
ಆ ಚನ್ನಪಟ್ಟಣದಲ್ಲೇ ನಮ್ಮ ಸರ್ಕಾರಿ ನೌಕರ ಸಂಘದ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೇನೆ. ಅಲ್ಲಿಂದ ನಾನು ಅಲ್ಲಿ 1 ವರ್ಷಗಳ ಕಾಲ ಮಾತ್ರ ಮಾಡಿದ್ದು. ಆಮೇಲೆ ಪುನಃ ಹಾಸನಕ್ಕೆ ನಿರೀಕ್ಷಕನಾಗಿ ಬಂದೆ. ಅಲ್ಲಿ ಸುಮಾರು ವರ್ಷ ಕೆಲಸ ಮಾಡಿದೆ. ಇದೇ ಸಂದರ್ಭದಲ್ಲಿ ಪುರುಷೋತ್ತಮ್, ರಮೇಶ್, ರೆವಿನ್ಯೂ ಇಲಾಖೆ ಗ್ರಾಮ ಸಹಾಯಕರು, ಶಿರಸ್ತೇದಾರ್, ತಾಲೂಕು ಕಚೇರಿ ಸಿಬ್ಬಂದಿಗಳು ಹಾಗೂ ಸನ್ಮಾನಿತರ ಬಂಧು ಮಿತ್ರರು ಹಾಜರಿದ್ದರು. ತಾಲೂಕು ಕ್ರೀಡಾಂಗಣದಲ್ಲಿ ಚನ್ನರಾಯಪಟ್ಟಣ A1 ಕ್ರಿಕೆಟ್ ಅಕಾಡೆಮಿ ಮತ್ತು ನೆಲಮಂಗಲ ಪ್ರದೀಪ್ ಕ್ರಿಕೆಟ್ ಅಕಾಡೆಮಿ ನಡುವೆ ನಡೆದ ಪಂದ್ಯದಲ್ಲಿ ಚನ್ನರಾಯಪಟ್ಟಣ A1 ಕ್ರಿಕೆಟ್ ಅಕಾಡೆಮಿ ತಂಡವು 7 ವಿಕೆಟ್ಗಳ ಭರ್ಜರಿ ಜಯ ಗಳಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಪ್ರದೀಪ್ ಕ್ರಿಕೆಟ್ ಅಕಾಡೆಮಿ 15 ಓವರ್ಗಳ ಮುಕ್ತಾಯಕ್ಕೆ 2 ವಿಕೆಟ್ ನಷ್ಟಕ್ಕೆ 99 ರನ್ ಗಳಿಸಿತು. 100 ರನ್ಗಳ ಬೆನ್ನಟ್ಟಿದ ಚನ್ನರಾಯಪಟ್ಟಣ A1 ಕ್ರಿಕೆಟ್ ಅಕಾಡೆಮಿ ತಂಡವು 15 ಓವರ್ಗಳ ಮುಕ್ತಾಯಕ್ಕೆ 3 ವಿಕೆಟ್ ನಷ್ಟಕ್ಕೆ 100 ರನ್ಗಳನ್ನ ಗಳಿಸಿ 7 ವಿಕೆಟ್ಗಳ ಭರ್ಜರಿ ಜಯ ಗಳಿಸಿತು. ಇದೇ ಸಂದರ್ಭದಲ್ಲಿ ಚನ್ನರಾಯಪಟ್ಟಣ A1 ಕ್ರಿಕೆಟ್ ಅಕಾಡೆಮಿಯ ಮುಖ್ಯಸ್ಥರಾದ ಬಿ ರಂಗನಾಥ್, ಪ್ರದೀಪ್ ಕ್ರಿಕೆಟ್ ಅಕಾಡೆಮಿಯ ಮುಖ್ಯಸ್ಥರಾದ ಪ್ರದೀಪ್ ಸೇರಿದಂತೆ ಇತರರು ಹಾಜರಿದ್ದರು. ನಾವು ಗಳಿಸುವ ಆದಾಯದಲ್ಲಿ ಸ್ವಲ್ಪ ಪ್ರಮಾಣದ ಹಣವನ್ನು ಸಮಾಜ ಸೇವೆಗಾಗಿ ಮುಡಿಪಾಗಿಡಬೇಕು ಎಂದು ಹೊಳೆನರಸೀಪುರದ ಹಳ್ಳಿ ಮೈಸೂರಿನ ಸಮಾಜ ಸೇವಕರಾದ ಡಾ ಎಚ್ ಪ್ರಕಾಶ್ ತಿಳಿಸಿದರು. ಹಳ್ಳಿ ಮೈಸೂರು ಹೋಬಳಿಯ ಶೆಟ್ಟರಕೊಪ್ಪಲು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕಗಳು ಹಾಗೂ ಕುಡಿಯಲು ಸ್ಟೀಲ್ ನೀರಿನ ಬಾಟಲ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ನಮ್ಮ ಬದುಕಿನಲ್ಲಿ ಪ್ರಕೃತಿ ನೀಡಿರುವ ಎಲ್ಲಾ ಕೊಡುಗೆಗಳನ್ನು ಪಡೆದುಕೊಂಡಿರ್ತೇವೆ. ಆದರೂ ನಾವು ಸ್ವಾರ್ಥದಿಂದ ಬದುಕುತ್ತಿದ್ದೇವೆ. ಸಮಾಜದಿಂದ ಸೌಲಭ್ಯಗಳನ್ನು ಪಡೆದು ನಾವು ಸಮಾಜ ಸೇವೆ ಮಾಡಿದರೆ ನಮ್ಮ ಮನಸ್ಸಿಗೂ ಸಂತೋಷವಾಗುತ್ತೆ. ನಮ್ಮ ಮನಸ್ಸು ಸಂತೋಷವಾಗಿದ್ದರೆ ರಕ್ತದೊತ್ತಡ ಕಡಿಮೆಯಾಗುವುದಲ್ಲದೆ ಯಾವುದೇ ಕಾಯಿಲೆಗಳಿದ್ದರೂ ವಾಸಿಯಾಗುತ್ತೆ. ನಾವು ಗಳಿಸುವ ಆದಾಯದಲ್ಲಿ ಸ್ವಲ್ಪ ಭಾಗವನ್ನ ಸಮಾಜ ಸೇವೆಗೆ ಮುಡುಪಾಗಿಡಬೇಕು ಅಂತ ತಿಳಿಸಿದ್ರು. ಅವರು ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆಯನ್ನ ಕೊಡಬೇಕು. ಈಗ ಒಂದು ಶಾಮಿಯಾನವನ್ನ ಹಳ್ಳಿ ಮೈಸೂರು ಸರೌಂಡಿಂಗ್ ಅಲ್ಲಿ ಯಾವುದೇ ಒಂದು ಕಷ್ಟದ ಸಮಸ್ಯೆ ಆಗಲಿ ಯಾವುದೇ ಆಗಲಿ ಮೊದಲು ಹೋಗಿ ನಿಂತಿರ್ತಾರೆ. ಅದೇ ರೀತಿ ಯಾವುದೇ ಯಾವ್ದಾರು ಒಂದು ದೇವರ ಕಾರ್ಯ ಮಾಡ್ಬೇಕಾದ್ರೂ ಕೂಡ ಅವರೇ ಮುಂದಾಳೋದು ಹೋಗಿ ತಮ್ಮಲ್ಲಿರುವಂತಹ ಸೇವೆಯನ್ನ ಶಾಮಿಯಾನದ ಮೂಲಕ ಆಗಿರ್ಬೋದು ಅಥವಾ ತಾವೇ ನಿಂತ್ಕೊಂಡು ಮಾಡೋದಾಗಿರ್ಬೋದು, ದಿನಗಟ್ಟಲೆ ಇದ್ದು ಮಾಡುವಂತ ಕೆಲಸವನ್ನ ಯಾರು ಮಾಡಲ್ಲ, ಅಂತ ಕೆಲಸವನ್ನ ಮಾಡ್ತಾರೆ. ಅವರ ಬಗ್ಗೆ ವಿಷಯವನ್ನ ತಿಳಿಸಿದಂತ ನಮ್ಮ ಚಂದ್ರಪ್ಪ ಸರ್ ಅವರಿಗೆ ವಂದನೆಗಳು. ಈಗ ಏನು ನಮ್ಗೆ ಇದನ್ನ ಕೊಡ್ತಾ ಇದ್ದಾರೋ, ನೀರಿನ ಬಾಟಲ್ ಕೊಡ್ತಾ ಇದ್ದಾರೋ ಅವರಿಗೆ ನಮ್ಮ ಶಾಲಾ ವತಿಯಿಂದ ಒಂದು ಕಿರು ಸನ್ಮಾನವನ್ನ ನಡೆಸಿಕೊಂಡಿದ್ದೇವೆ. ಮೊದಲು ಕೊಟ್ಬಿಡೋಣ, ಆಮೇಲೆ ವೀರಶೈವ ಲಿಂಗಾಯತ ಮಹಾವೇದಿಕೆಯ ಪದಾಧಿಕಾರಿ ಬಸವರಾಜಪ್ಪ ಮಾತನಾಡಿ, ಪ್ರಕಾಶ್ ಅವರು ತಮ್ಮ ಆದಾಯದಲ್ಲಿ ಸಮಾಜ ಸೇವೆಗೆ ಸ್ವಲ್ಪ ಹಣವನ್ನ ಮೀಸಲಿಟ್ಟು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅಗತ್ಯ ಪರಿಕರಗಳನ್ನು ನೀಡುವುದರೊಂದಿಗೆ ಬಡವರ ಮದುವೆಗೂ ಸಹಾಯ ಮಾಡುತ್ತಾ ಅನೇಕ ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಿದ್ದಾರೆ. ಇವರ ಸೇವೆಯನ್ನ ಗುರುತಿಸಿ ಹಲವು ಸಂಘ ಸಂಸ್ಥೆಗಳು ಪ್ರಶಸ್ತಿ ಪುರಸ್ಕಾರಗಳನ್ನ ನೀಡಿ ಗೌರವಿಸುವುದು ಶ್ಲಾಘನೀಯ ಅಂತ ತಿಳಿಸಿದರು. ಇನ್ನು ಹಲವಾರು ಶಾಲೆಗಳಲ್ಲಿ ಕೊಡೋದ್ರ ಮೂಲಕ ಅವರ ಇನ್ನಷ್ಟು ಪ್ರಗತಿ ಕೊಡ್ತಕ್ಕಂತಹ ಒಂದು ದಾನದ ರೂಪದಲ್ಲಿ ಅದು ಏನಾದ್ರೂ ಕೊಡಿ, ದಾನದ ರೂಪದಲ್ಲಿ ಕೊಡ್ತಕ್ಕಂತಹ ಮಹಾನ್ ಶಕ್ತಿ ಅವರಿಗೆ ಬರುತ್ತೆ. ಮತ್ತೊಬ್ಬರಿಗೆ ಅದೊಂದು ಪ್ರೋತ್ಸಾಹದಾಯಕವಾಗಿರುತ್ತೆ. ನಾವು ಪ್ರೇರಣೆ ನಾವು ಕೊಟ್ಟಿದ್ದಾರೆ, ಒಂದು ಶಾಲೆಗೆ ಏನೋ ಒಂದು ಕೊಟ್ಟಿದ್ದಾರೆ ಅಂದ್ರೆ ನನಗೇನಾದಷ್ಟು ನಾನು ಏನಾದ್ರು ಮಾಡ್ಬೋದಿತ್ತಲ್ಲ, ಬೇಡ ಅವ್ರು ಕೊಡದೇ ಇದ್ರು ಪರವಾಗಿಲ್ಲ, ಆ ತಂಡದೊಳಗಡೆ ಅವರು ಸೇರ್ಕೊಂಡು ಅವರು ಅರಿವು ಸೇವೆಯನ್ನು ಸೇರ್ಕೊಂಡ್ರು ಕೂಡ ಇದಷ್ಟು ಉತ್ತಮವಾದಂತ ಸೇವೆಯನ್ನು ಸಲ್ಲಿಸ್ತಕ್ಕಂತ ಶಕ್ತಿ ಅವ್ರಿಗೆಲ್ಲರಿಗೂ ಕೊಡ್ಲಿ. ಮತ್ತೆ ಈ ಶಾಲೆಯಲ್ಲಿ ನಾನು ಕೂಡ ನಮ್ಮ ಕೈಯಲ್ಲಿ ನಮ್ಮ ತಂದೆ ಈ ಗ್ರಾಮದ ಈ ಶಾಲೆಯಲ್ಲಿ 9 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರು. ಅವರ ಸವಿನತಿಗೋಸ್ಕರ ನಾವು ಕೂಡ ನಮ್ಮ ಕೈಲಾದಷ್ಟು ಒಂದು ಚಿಕ್ಕ ಕೊಡುಗೆಯ ರೂಪದಲ್ಲಿ ಮಕ್ಕಳಿಗೆ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳನ್ನ ಸರ್ಕಾರದೊಂದಿಗೆ ಕಾರ್ಯಕ್ರಮ ನೆರವೇರಿಸಿದ್ವಿ 1 ವರ್ಷದ ಹಿಂದೆ. ಇವತ್ತು ನಮ್ಮ ಪ್ರಕಾಶ್ ಅವರು ಮಾಡ್ತಿರ್ತಕ್ಕಂಥದ್ದು ಮತ್ತು ನಮ್ಮ ಈ ವೀರಶೈವ ವೇದಿಕೆ ಈ ಸಂಘ ಇದೆ. ಈ ಸಮಾರಂಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗದೀಶ್, ಸಿಆರ್ಪಿ ಹೀನಾ ಕಾಸರ್, ನಿವೃತ್ತ ಶಿಕ್ಷಕ ಬಸವರಾಜಪ್ಪ, ತೇಜುಮೂರ್ತಿ, ಮಹಂತೇಶ್, ಮಹೇಂದ್ರ, ವಿಜಯಕುಮಾರ್, ಚಂದ್ರಪ್ಪ, ಶಾಲೆಯ ಶಿಕ್ಷಕ ಎನ್ ಶಂಕರಪ್ಪ ಮತ್ತಿತರರು ಉಪಸ್ಥಿತರಿದ್ದರು.
ಪ್ರಾಂತೀಯ 9ರ ಸಮ್ಮೇಳನದ ಕೊಡುಗೆಯಾಗಿ ನಮ್ಮ ಹಾಸನ ಲಯನ್ಸ್ ಕ್ಲಬ್ಗೆ ಜನರೇಟರ್ ಅನ್ನು ನೀಡುವ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪ್ರಾಂತೀಯ 9ರ ಪ್ರಾಂತ್ಯಾಧ್ಯಕ್ಷರಾದಂತಹ ಲಯನ್ ಡಾಕ್ಟರ್ ವಿಶಾಲಾಕ್ಷಿ ಅವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಎಚ್.ಕೆ. ನಾಗೇಶ್ ಎಲ್ಲರನ್ನ ಸ್ವಾಗತಿಸಿದರು. ಕಾರ್ಯದರ್ಶಿ ಸಿ.ಕೆ. ಕಿರಣ್ ಕುಮಾರ್, ಖಜಾಂಜಿ ರವಿಕುಮಾರ್ ಬಲ್ಲಿನಳ್ಳಿ, ಹಿರಿಯರಾದ ಎಚ್.ಪಿ. ಅಶೋಕ್ ಕುಮಾರ್, ಎಚ್.ಆರ್. ಚಂದ್ರೇಗೌಡ, ಬಿ.ಎಸ್. ಸೋಮಶೇಖರ್, ಅನಂತರಾಜು, ಸಿ.ಬಿ. ನಾಗರಾಜು, ಎಗ್ಜಿ ಕ್ಲಬ್ನ ಅಧ್ಯಕ್ಷರಾದ ಡಾಕ್ಟರ್ ನಾಯಿದ್, ಕಾರ್ಯದರ್ಶಿ ಡಾಕ್ಟರ್ ಭಗವಾನ್, ಡಾಕ್ಟರ್ ರಾಕೇಶ್ ಮತ್ತು ಡಾಕ್ಟರ್ ವಿಜಯ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದೆಲ್ಲರಿಗೂ ಉಪಯೋಗ ಆಗುವಂತ ಸದುಪಯೋಗವಾಗುವಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ಲಯನ್ಸ್ ಕ್ಲಬ್ಗೆ ಕೊಡುಗೆಯಾಗಿ ನಡೆಯುತ್ತಿರುವಂಥ ಹೇಮಾಲಯ ರೀಜನಲ್ ಕಾನ್ಫರೆನ್ಸ್ ಹೇಮ ಸಂಗಮ 2023-24 ಇದರ ಸಲುವಾಗಿ ಕೊಡುಗೆಯಾಗಿ ನಮ್ಮ ಡಾಕ್ಟರ್ ವಿಶಾಲಾಕ್ಷಿ ಮೇಡಮ್ ಅವರು ನಮ್ಮ ಲಯನ್ಸ್ ಕ್ಲಬ್ಗೆ ಒಂದು ಜನರೇಟರ್ನ ಕೊಡ್ತಾ ಇದ್ದಾರೆ. ಇದಕ್ಕೆ ಇವರಿಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯ, ಇನ್ನೂ ಹೆಚ್ಚಿನ ಬಿಸ್ನೆಸ್ ಅನ್ನು ಕೊಡಲಿ ಅಂತ ಹೇಳಿ ನಮ್ಮೆಲ್ಲರೂ ಕೇಳ್ಕೊಂಡು ಇಲ್ಲಿಗೆ ನಮ್ಮ ಮಾತನ್ನು ಮುಕ್ತಾಯ ಮಾಡ್ತಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾತಿಗಳ ಅಡ್ಡಗೋಡೆ ಛಿದ್ರಗೊಳಿಸಿದ ಹೊರತು ದಲಿತ ಚಳವಳಿಗಳ ಹೆಸರು ದಲಿತರಿಗೆ ಹೇಳಲು ಸಾಧ್ಯವಾಗುವುದಿಲ್ಲ. ಡಾಕ್ಟರ್ ಅಪ್ಪಗೆರೆ ಸೋಮಶೇಖರ್. ಪರಿಸರ ಮಾಯಾಮಿವನ್ನ ಅರಸಿ ಬಂದ ಕಾಡಾನೆಗಳ ತಪ್ಪೇನು? ಕಾಡಾನೆ ಮಾನವರ ಹೊಂದಾಣಿಕೆಗೆ ಬೀದಿ ನಾಟಕ ಪ್ರದರ್ಶನ. ಕಟ್ಟಿನ ಕೆರೆ ಮಾರುಕಟ್ಟೆಗೆ ಭೇಟಿ ನೀಡಿ ಕುಂದು ಕೊರತೆಗಳನ್ನು ಆಲಿಸಿದ ಶಾಸಕ ಸ್ವರೂಪ್ ಪ್ರಕಾಶ್.